ಮೂರನೇದಾಗಿ ಮಂಜು, ಇನ್ಸ್ಪೆಕ್ಟರ್ ಮಂಜು ಬಗ್ಗೆ ಏನ್ ಮಾಡಿದ್ರಿ? ಇನ್ಸ್ಪೆಕ್ಟರ್ ಮಂಜು ಬಗ್ಗೆ ಏನು ಆಗೇ ಇಲ್ಲ. ಅವ್ನು ಥ್ರೆಟ್ನಿಂಗ್ ಮಾಡಿರೋದು ನಿಜ, ಕಂಪ್ಲೇಂಟ್ ಆಗಿರೋದು ನಿಜ, ಅವನಂತ ವ್ಯಕ್ತಿನದು ನಿಜ, ಅವನನ್ನ ರಜದ ಮೇಲೆ ಕಳಿಸಿದ್ದು ನಿಜ. ಮತ್ತೆ ಯಾಕೆ ಇಲ್ಲ ಅಂತ ಮೊಹಂತಿ ಸಾಹೇಬರು ವೈ ದರ್ ಇಸ್ ನೋ ಆಕ್ಷನ್? ಈ ಶುಡ್ ಬಿ ಅರೆಸ್ಟೆಡ್. ಅವನ ಮೇಲೆ 10 ಕೋಟಿ ಆರೋಪ ಇದೆ. 10 ಕೋಟಿ ಡೀಲ್ ಮಾಡಿಕೊಂಡು ಬೆದರಿಕೆ ಹಾಕಿದ್ದಾನೆ ಅಂತ. ಅಟ್ಲೀಸ್ಟ್ 10 ಕೋಟಿ ಯಾರು ಆಫರ್ ಕೊಟ್ಟರು, ಯಾರತ್ತ ಈಸ್ಕೊಂಡ, ಅದಕ್ಕೋಸ್ಕರ ಅವನ ಮೇಲೆ ತನಿಖೆ ನೀವು ಮಾಡ್ಬೇಕಲ್ವಾ? ದಿಸ್ ಇಸ್ ವಾಟ್ ವಿ ಎಕ್ಸ್ಪೆಕ್ಟ್. ಆಮೇಲೆ ನೀವು ಆ ಮುಸುಕುದಾರಿಯ ಮುಸುಕನ್ನ ತೆಗೆಸಿ. ಈಗ ಎಲ್ಲರಿಗೂ ಗೊತ್ತಾಗಿದೆ. ನಾವು ಇನ್ಫ್ಯಾಕ್ಟ್ ಬಿಲೀವ್ ಇಟ್ ಆರ್ ನಾಟ್, ಸಾಮಾನ್ಯವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಆ ಮುಖನ ತಗೊಂಡಾಗ ಹಾಕಿದ್ರೆ ಹೆಚ್ಚು ಕಡಿಮೆ ಒಂದು ಮುಖವನ್ನ ಕೊಡ್ತಾ ಇದೆ. ನೀವು ಫೋಟೋ ಡಿಸ್ಪ್ಲೇ ಮಾಡೋದೇ ಬೇಡ, ಬಟ್ ಅವನು ಆ ಮುಸ್ಕನ್ ತಗೊಂಡೋಗ್ಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ಕ್ರಿಯೇಟ್ ಎನ್ ಇಮೇಜ್ ಅಂತ ಮಾಡಿದ್ರೆ ಹೆಚ್ಚು ಕಮ್ಮಿ ಅವನ ಇಮೇಜೇ ಕ್ರಿಯೇಟ್ ಆಗ್ತಾ ಇದೆ. ನನ್ನ ಹತ್ರ ಒಂದು ಫೋಟೋ ಇದೆ, ಬಟ್ ನಾವ್ ಹೇಳೋದೇನು ಅಂತಂದ್ರೆ ಪಾರದರ್ಶಕತೆ ಬೇಕು. ಆಮೇಲೆ ಅವನಿಗೆ ಈಸ್ ನಾಟ್ ಓನ್ಲಿ ಎ ಕಂಪ್ಲೇನೆಂಟ್, ಈಸ್ ಆಲ್ಸೋ ಎ ಪಾರ್ಟ್ ಆಫ್ ಅಕ್ವಿಸಿಷನ್. ಈಗ ಮುಚ್ಚಾಕಿರುವಂತ ಆರೋಪ ಇದೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸರ್ಕಾರ ಆತನನ್ನ ಪ್ರಾಸಿಕ್ಯೂಷನ್ ವಿಟ್ನೆಸ್ ಮಾಡ್ಕೊಳ್ಬೇಕು. ಪ್ರಾಸಿಕ್ಯೂಷನ್ ಅವನಿಗೆ ಯಾವುದೇ ಶಿಕ್ಷೆ ಆಗ್ಬಾರ್ದು, ಭೀಮನಿಗೆ ಯಾವುದೇ ರೀತಿಯ ಶಿಕ್ಷೆ ಆಗ್ಬಾರ್ದು. ಆಮೇಲೆ ಅವನ್ ತಲೆ ಕಟ್ಟಿದಿರ, ಆಮೇಲೆ ಎಲ್ಲ ಮಾಡಿದೀವನೇ ತಾನೆ ಅಂತೇಳಿ ಅವ್ನ ತಲೆ ಕಟ್ಬಿಟ್ಟು ಅವನಿಗೆ ಏನಾದ್ರು ಶಿಕ್ಷೆ ಕೊಟ್ರೆ ಸರಿಯಿರಲ್ಲ, ಬೀದಿಗಿಳಿದು ಹೋರಾಟ ಮಾಡ್ತೀವಿ ನಾವೆಲ್ಲ. ಭೀಮನನ್ನ ಪ್ರಾಸಿಕ್ಯೂಷನ್ ವಿಟ್ನೆಸ್ ಮಾಡಬೇಕು. ಫ್ರಮ್ ದ ಬಿಗಿನಿಂಗ್ ಇಟ್ ಸೆಲ್ಫ್ ಈಸ್ ಅ ವಿಟ್ನೆಸ್, ಈಸ್ ಅ ಪ್ರಾಸಿಕ್ಯೂಷನ್ ವಿಟ್ನೆಸ್. ಅಂಡ್ ಅವನು ಸರ್ಕಾರಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾನೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಅವನಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಇನ್ಕ್ಲೂಡಿಂಗ್ ಲೀಗಲ್ ಆಗಿ. ನಾಳೆ ದಿವಸ ಎಲ್ಲ ಮುಚ್ಚಿದೆಯಲ್ಲ, ಬಾ ನಿನ್ನೇ ಅಪರಾಧಿ ಮಾಡಿ ತಗೊಂಡಾಗ ಅವನನ್ನು ನೆಣಿಗಿಣಿಗೆ ಎಡ್ಸ್ಬಿಟ್ರೆ ನೀವು. ಇದನ್ನೇ ಇವನು ಹೇಳಿರೋದು ಯಾರು? ಮಂಜು ಅದನ್ನೇ ಹೇಳಿದಾನೆ. ಇನ್ಸ್ಪೆಕ್ಟರ್ ಮಂಜು ಇದೇ ಡೈಲಾಗ್ ಅನ್ನ ನಿನ್ನನ್ನೇ ನೇಣಿಗೇರಿಸ್ತಾರೆ. ಯಾರು ಭೀಮನ್ಗೆ ಹೇಳಿರೋದು ಮಂಜು, ಇನ್ಸ್ಪೆಕ್ಟರ್ ಮಂಜು. ಹಾಗಾಗಿ ಗ್ರೌಂಡ್ ಪೆನಿಟ್ರೇಟಿಂಗ್ ರಡಾರ್ಗಳನ್ನ ಅಲ್ಲಿ ಸ್ಕ್ಯಾನ್ ಮಾಡ್ಲಿಕ್ಕೆ ಬಳಸಿ ಈ ತರ ಹುಚ್ಚುಚ್ಚುವಾಗಿ ಅಗಿಯೋದು ಬೇಡ. ಒಂದು. ಎರಡನೇದಾಗಿ ವಾಕಿ ಟಾಕೀಸ್ ಅನ್ನ ಬಳಸಬೇಕು. ಯಾರು ಕೂಡ ಮೊಬೈಲ್ ಫೋನ್ಗಳನ್ನ SIT ಟೀಮ್ ಬಳಸಬಾರ್ದು. ವೆನ್ ಯು ಆರ್ ಆನ್ ದ ಸೈಟ್, ನೀವು ರೆಸ್ಟ್ ಮಾಡಕ್ಕೆ ರೂಮ್ಗೆ ಹೋಗಬೇಕಾದ್ರೆ ಮೊಬೈಲ್ ಬಳಕೆ ಮಾಡಿ, ಬಟ್ ಮೊಬೈಲ್ ಅನ್ನ ರೂಮಲ್ಲೇ ಬಿಟ್ಟು ಬರಬೇಕು. ಆಮೇಲೆ ದ ಎಂಟೈರ್ ಕಮ್ಯುನಿಕೇಶನ್ ವಿತ್ ವೈರ್ಲೆಸ್ ಏನಿದೆ ಅದು ರೆಕಾರ್ಡ್ ಆಗಬೇಕು. ದ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾಳೆ ದಿವಸ ಪಾರದರ್ಶಕತೆ ಕೇಳಿದಾಗ ಅದನ್ನ ಕೊಡಬೇಕಾಗುತ್ತೆ. ಮೂರನೇದಾಗಿ ಅವನ ಮುಖವನ್ನ ತೆಗೆಸಿ ಪೀಪಲ್ ವಾಂಟೆಡ್ ಟು ಸಿ. ಆಮೇಲೆ ಪಾರದರ್ಶಕತೆ ಬೇಕು ನಮಗೆ. ಅವನ ಮುಖವನ್ನ ತೆಗೆಸಿ ಈಸ್ ನಾಟ್ ಅ ವಿಕ್ಟಿಮ್. ಆತ ವಿಕ್ಟಿಮ್ ಅನ್ನಲ್ಲ, ಈಸ್ ಆಲ್ಸೋ ಆತನ ಮೇಲೆ ಪಾರ್ಷಿಯಲಿ ಮುಚ್ಚಾಕಿರುವಂತ ಚಾರ್ಜಸ್ ಇದೆ. ಸೊ ಈಸ್ ಅ ಪಾರ್ಟ್ ಆಫ್ ಅಕ್ಯೂಸ್ಡ್. ಬಟ್ ಪ್ರಾಸಿಕ್ಯೂಷನ್ಗೆ ಹೆಲ್ಪ್ ಮಾಡ್ತಾ ಇರೋದನ್ನ ಪ್ರಾಸಿಕ್ಯೂಷನ್ ವಿಟ್ನೆಸ್ ಆಗ್ತಾನೆ, ಅವನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು. ಬಟ್ ಅಟ್ ದ ಸೇಮ್ ಟೈಮ್ ಪಾರದರ್ಶಕತೆ ಬೇಕಾಗಿದೆ. ಮುಖವನ್ನ ಆ ಮುಖವಾಡ ತೆಗೆಸಿ ನಮ್ಗೆ ವಿ ಡೋಂಟ್ ವಾಂಟ್ ದಟ್ ಈ ಉಚ್ಚಾಟ ಮುಖವಾಡ ಎಲ್ಲ ಹಾಕೊಂಡು ವಿ ಡೋಂಟ್ ಥಿಂಕ್ ಸೊ. ನೀವೇನು ಅಲ್ಲ, ಮುಖವಾಡ ಹಾಕೊಂಡಿದೆ ನಮ್ಗೆಲ್ಲ ಮುಖ ಎಲ್ಲರ ಬಳಿ ಇದೆ. ಯಾರು ಫೇಸ್ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದ್ದಲ್ಲ. 90% ಪೀಪಲ್ ನೋ ವಾಟ್ ಇಸ್ ಹಿಸ್ ಫೇಸ್. ಆಮೇಲೆ ಟೆಕ್ನಾಲಜಿ ಬಳಸಿದ್ರೆ ಆರಾಮಾಗಿ ರೀಕ್ರಿಯೇಟ್ ಮಾಡ್ಕೊಂಡು ಆ ಮಾಸ್ಕ್ ಫೋಟೋ ತಗೊಂಡು ಹಾಕಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ 90% ಅವಂದೇ ಮುಖನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ರಿಯೇಟ್ ಮಾಡಿ ನಮಗೆ ಕೊಡ್ತದೆ. ಹಂಗಾಗಿ ನೀವು ಮಾಸ್ಕ್ ಹಾಕಿರೋದು ವೇಸ್ಟ್. ಅದೊಂದು. ಮೂರನೇದು, ಇಷ್ಟೆಲ್ಲ ನಡೆದ ಮೇಲೆ ಅಲ್ಲಿ ಸೀಸ್ ಮಾಡ್ತಾ ಇರುವಂತ ಮೂಳೆಗಳನ್ನ ನೀವು ಬದಲಿಸ್ಬಿಟ್ರೆ, ಅಲ್ಲಿ ತೆಗಿತಾರಂತ ಮೂಳೆಗಳನ್ನ ಅದನ್ನೇ ಸೀಸ್ ಮಾಡಿ ಫಾರೆನ್ಸಿಕ್ ಕಳಿಸ್ತಾರ, ಮೆಡಿಕಲ್ ಕಳಿಸ್ತಾರ, ಅಥವಾ ಬೇರೆ ಏನೋ ಮಿಕ್ಸ್ ಮಾಡುವಂತ ಚಾನ್ಸಸ್ ಎಷ್ಟಿದೆ ನೀವೇ ನಮ್ಗೆ ಹೇಳಿ. ಸೊ ಹಂಗಾಗಿ ನಮಗೆ ಇನ್ವೆಸ್ಟಿಗೇಷನ್ ಪಾರದರ್ಶಕವಾಗಿರ್ಬೇಕು. ಆಮೇಲೆ ಇದನ್ನೇ ಸೀಸ್ ಮಾಡಿದೆ ಅಂತ ನಮ್ಗೆಲ್ಲ ಗೊತ್ತಾಗಬೇಕು. ಇಷ್ಟು ವಿಚಾರಗಳನ್ನ SIT ಅವರು ಪಾಲನೆ ಮಾಡಬೇಕು. ಜೊತೆನಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದ್ರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.